ಏರ್ಪಾಟ. ಹಳಬರು ಹೊಸಬರ ನಡುವೆ ನೇರ ನೇರ ಪೈಪೋಟಿ ಆರಂಭ ಆಗಿದೆ. ಸಂಸತ್ತನ್ನ ಪ್ರವೇಶ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಗ್ ಫೈಟ್ ಅನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇಬ್ಬರು ಕೇಂದ್ರ ಸಚಿವರಿದ್ದಾರೆ, ಇಬ್ಬರು ಮಾಜಿ ಸಿಎಂಗಳಿದ್ದಾರೆ. ಪ್ರತಿಷ್ಠೆಯ ಪ್ರಶ್ನೆ ಇದು, ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಗೆದ್ದು ಬೀಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನ ನಡೆಸಿದ್ದಾರೆ. ಮಾಜಿ ಸ್ಪೀಕರ್ಗಳಾಗಿರ್ಬೋದು, 8 ಹಾಲಿ ಸಂಸದರು ಈ ಬಾರಿ ಕಣದಲ್ಲಿದ್ದಾರೆ. ಚುನಾವಣೆಯಲ್ಲಿ ಸಚಿವರು ಇವರ ಮಕ್ಕಳೇನೆ ಹೆಚ್ಚಿದ್ದಾರೆ. ಗಮನಿಸ್ತಾ ಇದ್ದೀರಾ? ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ವರ್ಸಸ್ ಅಂಜಲಿ ನಿಂಬಾಳ್ಕರ್ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಹಾಲಿ ಸ್ಪೀಕರ್, ಮಾಜಿ ಸ್ಪೀಕರ್ ಇವರು ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಪೈಪೋಟಿಯನ್ನ ಅಂಜಲಿ ನಿಂಬಾಳ್ಕರ್ ಕೊಟ್ಟಿದ್ದಾರೆ. ಇಲ್ಲಿ ತ್ರಿಕೋನ ಸ್ಪರ್ಧೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ BY ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ ಕುಮಾರ್. ಇಲ್ಲಿ ಏನಾಗಿದೆ ಅಂದ್ರೆ ಬಂಡಾಯದ ಬಿಸಿ ಹೆಚ್ಚಾಗ್ತಾ ಇದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ KS ಈಶ್ವರಪ್ಪನವರು ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ರಾಜಾ ಅಮರೇಶ್ವರ್ ನಾಯಕ್, ಇತ್ತ ಕಾಂಗ್ರೆಸ್ನಿಂದ G ಕುಮಾರ್ ನಾಯಕ್ ಅವರು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ನಾಯಕರ ನಡುವೆ ರಾಯಚೂರಿನಲ್ಲಿ ಮಹಾ ಸ್ಪರ್ಧೆ ಏರ್ಪಟ್ಟಿದೆ. ಈ ಬಾರಿ ಇಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ. ಬಟ್ ಬಿಜೆಪಿ ಅಷ್ಟು ಸುಲಭವಾಗಿ ಬಿಟ್ಟುಕೊಡುವಂತಹ ಮಾತಿಲ್ಲ. ಕೊಪ್ಪಳ ಲೋಕಸಭಾ ಕ್ಷೇತ್ರ ಆಗಿರ್ಬೋದು, ಇತ್ತ ಕಲಬುರಗಿ ಲೋಕಸಭಾ ಕ್ಷೇತ್ರ ಆಗಿರ್ಬೋದು. ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ವರ್ಸಸ್ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಉಮೇಶ್ ಜಾಧವ್ ಅವರನ್ನ ಈ ಬಾರಿ ಬಗ್ಗು ಬಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಕಲಬುರಗಿಯಲ್ಲಿ ಬೃಹತ್ ಸಮಾವೇಶವನ್ನ ಮಾಡುವುದರ ಮುಖಾಂತರ ಅಳಿಯನನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಸಿಎಂ ಆಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಹಾಲಿ ಶಾಸಕ ಇತ್ತ ಆನಂದಸ್ವಾಮಿ ಗಡ್ಡದೇವರ ಮಠ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಗೆಲುವು ಸಾಧಿಸಲೇಬೇಕು ಅಂತ ಬೊಮ್ಮಾಯಿ ಅವರು ಪಣವನ್ನ ತೊಟ್ಟಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವರ್ಸಸ್ ವಿನೋದ್ ಅಸೂಟ್. ಹಳೆ ಬೇರು ಹೊಸ ಚಿಗುರು ಇದಕ್ಕೆ ಅನ್ವಯ ಆಗುತ್ತೆ. ಗಾಯತ್ರಿ ಸಿದ್ದೇಶ್ವರ್ ಹಾಗೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಇದು ರಿಯಲ್ ಫೈಟ್. ಇಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲಿ ತ್ರಿಕೋನ ಸ್ಪರ್ಧೆಯೂ ಕೂಡ ಏರ್ಪಾಟಾಗಿ ಆಗಿದೆ. ವಿನಯ್ ಅವರು ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ. ಮಹಿಳಾ ಮಣಿಯರು ಈ ಬಾರಿ ಪೈಪೋಟಿಯನ್ನ ಕೊಡೋದ್ರ ನಡುವೆ ವಿನಯ್ ಕೂಡ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ವರ್ಚಸ್ಸನ್ನ ಬೀರ್ತಾ ಇದ್ದಾರೆ. ಹಾಗಾಗಿ ಲಿಂಗಾಯತ ಮತಗಳು ಈ ಬಾರಿ ಸ್ಪ್ಲಿಟ್ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ನೋಡ್ಬೇಕಾಗುತ್ತೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕತೆ ಏನಾಗುತ್ತೆ ಏನೋ. ಈಗಾಗಲೇ ಹೇಳಿದ ಹಾಗೆ ಚಿಕ್ಕೋಡಿ, ಎಲ್ಲರ ಚಿತ್ತ ಈಗ ಚಿಕ್ಕೋಡಿ ಹತ್ತ ಇದೆ. ಜಸ್ಟ್ ಬಿಕಾಸ್ ಇಲ್ಲಿ ಈ ಬಾರಿ ಹೊಸಬರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ ಅವರು, ಇವರಿಗೆ ಪೈಪೋಟಿಯನ್ನ ಕೊಡೋದಕ್ಕೆ ಘಟಾನುಘಟಿ ನಾಯಕ ಅಂತಾನೆ ಹೇಳಬಹುದು. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಇಲ್ಲೂ ಕೂಡ ಹೊಸಬರು ವರ್ಸಸ್ ಹಳಬರ ನಡುವೆ ನೇರ ಪೈಪೋಟಿ ಎದುರಾಗಿದೆ. ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಗೆಲ್ಸ್ಕೊಂಡು ಬರೋದಕ್ಕೆ ನಾನಾ ರೀತಿಯಾದಂತಹ ಪ್ರಯತ್ನ ನಡೀತಾ ಇದೆ. ಇತ್ತ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, DCM DK ಶಿವಕುಮಾರ್ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ತಮ್ಮ ಮಗಳನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಬಟ್ ಯಾರೇ ಅಖಾಡಕ್ಕೆ ಇಳಿದ್ರು ಕೂಡ ಮತದಾರ ಪ್ರಭುಗಳು ಯಾರ ಪರ ಇದ್ದಾರೆ ಅನ್ನೋದೇ ಪ್ರಶ್ನೆ ಈಗ. ಈಗ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಾ, ಇಲ್ಲೂ ಕೂಡ ಹೊಸಬರು ಹಾಗೆ ಹಳಬರ ನಡುವೆ ಫೈಟ್. ಭಗವಂತ ಕೂಬ ಸೋಲಿಲ್ಲದ ಸರದಾರ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ಅತಿ ಚಿಕ್ಕ ವಯಸ್ಸಿಗೆ ಅಖಾಡಕ್ಕೆ ಧುಮುಕಿದ್ದಾರೆ. ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಯಶಸ್ವಿ ಆದ್ರು. ಬಟ್ ಗೆಲ್ಲಿಸ್ಕೊಂಡು ಬರೋದ್ರಲ್ಲೂ ಕೂಡ ಯಶಸ್ವಿ ಆಗ್ಬೇಕಾಗಿದೆ ಈಶ್ವರ್ ಖಂಡ್ರೆ ಅವರು. ಸಾಗರ್ ಖಂಡ್ರೆ ಅವರಿಗೆ ಈ ಬಾರಿ ಮತದಾರ ಪ್ರಭುಗಳು ಜೈಕಾರವನ್ನ ಹಾಕ್ತಾರ ಏನು ಅನ್ನೋದನ್ನ ಗಾದಷ್ಟು ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಕದನ ಕಲಿಗಳು ಈಗಾಗಲೇ ತಮ್ಮ ವರ್ಚಸ್ಸನ್ನ ಬೀರುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡೋಣ. ಈಗ ಹೇಳ್ತಾ ಇದ್ದೆ, ಬೆಳಗಾವಿ ಲೋಕಸಭಾ ಕ್ಷೇತ್ರವೂ ಕೂಡ ಹೊಸಬರು ಹಾಗೆ ಹಳಬರ ನಡುವೆ ನೇರ ಪೈಪೋಟಿ. ಜಗದೀಶ್ ಶೆಟ್ಟರ್ ಅವರಿಗೆ ಇದು ನಿಜಕ್ಕೂ ಕೂಡ
ಪ್ರತಿಷ್ಠೆಯ ಪ್ರಶ್ನೆಯಾಗುತ್ತೆ. ಮೃಣಾಲ್ ಹೆಬ್ಬಾಳ್ಕರ್ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸೋಲ್ಲೇಬಾರದು. ಒಂದು ವೇಳೆ ಸೋತ್ರೆ ಈಗ ಏನು ಇಷ್ಟು ದಿನದ ರಾಜಕೀಯ ಅಂತ್ಯ ಆದಂತ ಕಂಡುಬಿಡುತ್ತೆ. ಹಾಗಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಗೆಲ್ಲುವುದಕ್ಕೆ ನಾನಾ ರೀತಿಯಾದಂತ ತಯಾರಿ ನಡೀತಾ ಇದೆ. ಈಗಾಗಲೇ ಬಳ್ಳಾರಿ ಶ್ರೀರಾಮುಲು ವರ್ಸಸ್ ಈ ತುಕಾರಾಂ ಅವರಿಗೆ ಸಿಎಂ ಹಾಗೆ ಡಿಸಿಎಂ ಇಬ್ಬರು ಕೂಡ ಬಲವಾದಂತಹ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಗೆಲ್ಸ್ಕೊಂಡು ಬರ್ತೀವಿ. ನೋಡೋಣ ಮತದಾರರು ಏನ್ ಹೇಳ್ತಾರೆ ಬಳ್ಳಾರಿಯಲ್ಲಿ ಅಂತ. ಶ್ರೀರಾಮುಲುನ ಈ ತುಕಾರಾಮ ಅಂತ. ಈಗಾಗಲೇ ಹೇಳಿದಾಗೆ ಬಾಗಲಕೋಟೆ ಪಿಸಿ ಗದ್ದಿಗೌಡರ್ ವರ್ಸಸ್ ಸಂಯುಕ್ತ ಪಾಟೀಲ್ ಅವರು ಬಹಳ ಅಂದ್ರೆ ಬಹಳ ಹೋಪಲಿದ್ದಾರೆ. ಈಗ ಏನು ಸಂಸದರಾಗಿ ಆಯ್ಕೆ ಆಗೋದಲ್ಲದೆ ಪ್ರಧಾನಿಯಾಗೂ ಕೂಡ ನಾನು ಆಡಳಿತವನ್ನ ನಡೆಸಬಲ್ಲೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡ್ಬೇಕಾಗತ್ತೆ ಪಿಸಿ ಗದ್ದಿಗೌಡರು ಹಾಗೆ ಸಂಯುಕ್ತ ಪಾಟೀಲ್ ನಡುವೆ ಹೇಗೆಲ್ಲ ಹಣಾಹಣಿ ಏರ್ಪಾಟಾಗಿದೆ, ಮತದಾರ ಪ್ರಭುಗಳು ಯಾರಿಗೆ ಜೈಕಾರವನ್ನ ಹಾಕ್ತಾರೆ ಏನು ಅಂತ.